ಇಂಥವ್ರಿಗೆ ಮೋಸ ಮಾಡಬೇಕು ಅಂತ ನನ್ನ ರಕ್ತದಲ್ಲಿಲ್ಲ. ನಿಮ್ಮ ಋಣ ನನ್ನ ರಕ್ತದಲ್ಲಿರೋದ್ರಿಂದ ನಿಮ್ಗೆ ಒಳ್ಳೇದಾಗಬೇಕು ಅನ್ನೋ ಒಂದೇ ಒಂದು ಇದರಲ್ಲಿ ಅಂಬರೀಷ್ ಅಲ್ಲಿಂದ ಇಲ್ಲಿಗೆ ಬಂದಿದ್ದಾನೆ. ಇನ್ನೇನು ನಮ್ಗೆ ಆಸೆ ಇಲ್ಲ, ನಮಗೆ ಅಧಿಕಾರದ ಆಸೆ ಇಲ್ಲ, ಹಣದ ಆಸೆ ಇಲ್ಲ. ಎಲ್ಲ ನೀವು ಕೊಟ್ಟಿದ್ದೀರಾ. ಪ್ರೀತಿ, ವಿಶ್ವಾಸ, ಅಭಿಮಾನದಿಂದ 40 ವರ್ಷಗಳ ಕಾಲ ಸಾಕಿದ್ದೀರಾ. 2 ರಂಗದಲ್ಲೇ ಕಾಲ, ಚಿತ್ರರಂಗದಲ್ಲಾಗ್ಲಿ ನಾನು ರಾಜಕೀಯ ರಂಗದಲ್ಲಾಗ್ಲಿ ಒಬ್ಬ ಕೂಡ ಅಂಬರೀಷ್ ಕೆಟ್ಟದ್ ಮಾಡ್ದ ಅಂತ ಹಿಂಗ ಒಂದು ಬೆರಳು ತೋರಿಸುವಂತ ಕೆಲಸ ನಾನು ಮಾಡಿಲ್ಲ. ಒಳ್ಳೆ ತರ ಜೀವನದಲ್ಲಿ ಅಭಿಮಾನದಿಂದ ಪ್ರೀತಿಯಿಂದ ನಾನು ಜೀವನ ಮಾಡಿದ್ದೀನಿ. ನೀವೆಂಗೆ ಅಭಿಮಾನ ಇಟ್ಟಿದ್ದೀರ, ನಿಮ್ಮ ಮೇಲೆ ಕೂಡ ಅಷ್ಟೇ ಅಭಿಮಾನ ನನಗೂ ಇದೆ. ಇವತ್ತು ಬರೋ ಚುನಾವಣೆಯಲ್ಲಿ ಅಬ್ದುಲ್ ರಜಾಕ್ ಅವರಿಗೆ ನೀವು ಅವರ ಗೊತ್ತಾದ ಹೇಳಿ ಗುರುತಿಗೆ ನೀವೇ ಅಲ್ಲ ಜೊತೆಯಲ್ಲಿ ಹೋಗಿ ಹೇಳಿ, ನೋಡಪ್ಪ ನಮ್ಮ ರಾಜ್ಯಕ್ಕೆ ಒಳ್ಳೇದಾಗಬೇಕು, ನನಗಲ್ಲ 100 ಜನಕ್ಕೆ ಒಳ್ಳೇದಾಗಬೇಕು, ಲಕ್ಷಾಂತರ ಜನಕ್ಕೆ ಒಳ್ಳೇದಾಗುತ್ತೆ, UDF ಕೊಡೋದ್ರಿಂದ ಒಳ್ಳೇದಾಗುತ್ತೆ ಅಂತ ಹೇಳಿ ನಿಮ್ಗೆ ಇಷ್ಟು ವರ್ಷ ನೋಡಿದ್ದೀರಾ ಯಾರ್ಯಾರು ಹೆಂಗೆ ರಾಜಕೀಯವಾಗಿ. ಯಾಕಂದ್ರೆ ಕೇರಳನೇ ನಮ್ಮ ರಾಷ್ಟ್ರದಲ್ಲಿ ಮೊದಲನೇ ವಿದ್ಯಾವಂತ ರಾಜ್ಯ ಅಂದ್ರೆ ಇಲ್ಲೇ ವಿದ್ಯಾವಂತರು ಇರೋದು. ನೀವೆಲ್ಲರೂ ಇಡೀ ದೇಶದಲ್ಲೇ ಇಡೀ ಪ್ರಪಂಚದಲ್ಲಿ ಹೋಗಿಂತ ಕೇರಳದವರು ಇದ್ದಾರೆ. ಇದೆಲ್ಲ ಒಂದು ಜೋಕ್ ಇದೆ. ಯಾವಾಗಲೂ ತೇಜ್ ಸಿಂಗ್ ಅಂದ ತಕ್ಷಣ ಅಲ್ಲೋ ತಕ್ಷಣ ಮಲ್ಬಾರ್ ಚಾಯ್ ಅನ್ನಂತೆ. ಹಂಗೆ ತೇಜ್ ಸಿಂಗ್ ಇಂದ ಮುಂಚೆ ಎವರೆಸ್ಟ್ ಅಲ್ಲಿ ಇದ್ದವರು ಕೇರಳದವರು ತಪ್ಪಾಗೋದಿಲ್ಲ. ಇದನ್ನೆಲ್ಲ ಯೋಚನೆ ಮಾಡಿ ಅಂಬರೀಷ್ ಹೇಳಿದ್ರು ನಿಜ ಇದೆಯಾ ಸುಳ್ಳಿದ್ಯಾ ಏನಿದೆ, ಅವ್ರು ಮೋಸ ಮಾಡಕ್ ಬಂದಿದಾರ ಒಳ್ಳೇದು ಮಾಡಕ್ ಬಂದಿದ್ರು ಯೋಚನೆ ಮಾಡಬೇಕು. 100 ಜನ ಕೇಳಿ ಬರೋ 13ನೇ ತಾರೀಕು ಚುನಾವಣೆಯಲ್ಲಿ ಹೇಳಿ ಗುರುತಿಗೆ ಓಟ್ ಕೊಡಿ ಅಂತ ಕೇಳಿ ಪ್ರೀತಿ ವಿಶ್ವಾಸದಿಂದ ನನ್ನ ಕರ್ತಿದ್ದೀರಾ. ಅಷ್ಟೇ ಪ್ರೀತಿ ವಿಶ್ವಾಸದಿಂದ ಕಳಿಸ್ಕೊಡ್ಬಿಡಿ. ಮಂಡ್ಯದ ಗಂಡು ನಮ್ಮಣ್ಣ, ನಿಮಗೆ ಅಭಿನಂದನೆ.